ಗ್ಯಾರಂಟಿ ಯೋಜನೆಗೆ ಎಸ್ಸಿ ಹಾಗೂ ಎಸ್ಟಿ ಮೀಸಲಾದ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಂಚನೆ ಮಾಡಿದೆ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಕಿಡಿಕಾರಿದರು. ಗುಬ್ಬಿ ಪಟ್ಟಣದ ಮಾಧ್ಯಮದ ಜೊತೆ ಮಾತನಾಡಿದವರು, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗಾಗಿ ಇಟ್ಟಿದ್ದಂತಹ 187 ಕೋಟಿ ಅನುದಾನವನ್ನ ಸಂತೆಯಲ್ಲಿ ಸೊಪ್ಪು ಮಾರಾಟ ಮಾಡಿದ ರೀತಿಯಲ್ಲಿ ಅಕ್ರಮವಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಚಂಗಾವಿ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅದು ಸಣ್ಣ ಇಶ್ಯೂನ 17,000 SC STಗೆ ರಿಸರ್ವ್ ಮಾಡಿದಂಥ ದುಡ್ಡಲ್ಲಿ ಹೋದ ವರ್ಷ 10 ಈ ಸರಿ 17 27,000 ಕೋಟಿ ದುಡ್ಡನ್ನು ಡೈವರ್ಟ್ ಮಾಡಿದ್ದಾರೆ. ನಿಮ್ಮ ಎಳ್ಳಂಗುಟ್ಟಿ ಅವಂತ ಗ್ಯಾರಂಟಿ ಯಾರಿಗೆ ಮಾಡೋದು ಹೇಳಿದ್ರು. SC STದು ಅದು ಎಷ್ಟಿದು 187 ಕೋಟಿ ರೂಪಾಯಿ ದುಡ್ಡನ್ನು ಇಲ್ಲಿ ಮಾರಾಟ ಸೊಪ್ಪು ಮಾಡ್ತೀವಲ್ಲ ಹಂಗೆ ವೈನ್ ಶಾಪಿಗೆ ಕೊಟ್ಟಿದ್ದಾರೆ, ಅದಂಥದ್ದು ಜ್ಯುವೆಲರಿ ಶಾಪಿಗೆ ಕೊಟ್ಟಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡೋ ನೇರ ಚೆಕ್ ಕೊಟ್ಟಿದ್ದಾರೆ. ಅದು ಫ್ರಾಡ್ ಅಲ್ವಾ? ಅದ್ರದ್ದು ಹೋರಾಟ ಮಾಡ್ಬೇಕಲ್ವ ಜನಪ್ರತಿನಿಧಿಗಳು? ನಾವು ಜನನೇ ಮಾಡಬೇಕು. ಎಷ್ಟಿ ನಾಯಕ ಸಮಾಜದವರು ದಂಗೆ ಹೇಳ್ಬೇಕು. ಅವು ತಾಕತ್ತಿಲ್ಲ ಹೇಳಕ್ಕೆ, ನಾವೇ ಮಾಡೋದಕ್ಕೆ. ಖಾತೆ ವಿಚಾರವಾಗಿ ಖಾತೆ ಮಾಡಿಕೊಡಿ ಅಂತೇಳಿ ರೆವಿನ್ಯೂ ಜಾಗದಲ್ಲಿದೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕೆ ತಕರಾರು ಅರ್ಜಿ ಬಂದಿದೆ, ಅದು ಕೋರ್ಟಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರ ಪಾರ್ಟಿ ನೋಡಿ ಕೋರ್ಟಲ್ಲಿ ಇಲ್ಲ ನಂದು ಅಂತ ಹೇಳ್ತಿದ್ದಾರೆ. ಈಗ ಅದು ಇದು ಅದೆಂಥದ್ದು ವೈನ್ ಶಾಪ್ ಇದಕ್ಕೆ ಎಂಥದ್ದು CL7 ಮಾಡಲಿಕ್ಕೆ ಯಾರೋ ಒಬ್ಬರು ರೆವಿನ್ಯೂ ಕಟ್ಕೊಂಡಿದ್ದಾರೆ. ಅದನ್ನ ಅವ್ರಿಗೆ ಎಂಥದ್ದು ಖಾತೆ ಮಾಡಿಕೊಡಿ ಅಂತಂದಿದ್ದಾರೆ. ಅದು ಪ್ರಾವಿಷನ್ಸ್ ಇಲ್ಲ ಮಾಡಲಿಕ್ಕೆ. ಯಾವ ರೀತಿ ಸ್ವರೂಪ ಜನ ಎಲ್ಲ ಒಟ್ಟಿಗೆ ಹೋಗೋದು ಧಿಕ್ಕಾರ ಹಾಕಿದೆ. ಸ್ವರೂಪ ಗೊತ್ತಿಲ್ವಾ? ನೀವು ಧಿಕ್ಕಾರ ಹಾಕಿದ್ರೆ ರಾಜೀನಾಮೆ ಕೊಟ್ಬಿಡ್ತಾರ ಅಂತ. ಈಗ ಒಂದು ಹೇಳ್ತೀನಿ ಕೇಳಿ, ಸತ್ಯ ನೀವು ಹೇಳೋದು. ಕಾಂಗ್ರೆಸ್ನಲ್ಲಿ ಈಗ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳಿಲ್ಲ. ರೈಲ್ ಆಕ್ಸಿಡೆಂಟ್ ರಾಜೀನಾಮೆ ಕೊಟ್ಟಂತ ಒಬ್ಬ ಪುಣ್ಯಾತ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ. ಹೈಕಮಾಂಡಿಂದ ಲೋ ಕಮಾಂಡ್ವರೆಗೂ ಮೈಗೆಲ್ಲ ಹಳ್ಳೆಣ್ಣೆ ಸವರ್ಕೊಂತಿರೋ ಜನ ಕಾಂಗ್ರೆಸ್ನಲ್ಲಿ. ಅವ್ರು ರಾಜೀನಾಮೆ ಕೊಡೋದು ನಾವು ಎಕ್ಸ್ಪೆಕ್ಟ್ ಮಾಡ್ತೀವ? ಮಾಡೋಕ್ಕೆ ಸಾಧ್ಯನಾ? ಬಟ್ ಜನಪ್ರತಿನಿಧಿಯಾಗಿ ಹೋರಾಟ ಮಾಡ್ಬೇಕಲ್ಲ.